ಇನ್ನು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು ಸಚಿವ ಕೆಎಚ್ ಮುನಿಯಪ್ಪ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಖಾತೆ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆಹಾರ ಖಾತೆ ಬದಲಾಯಿಸಿಕೊಡಿ ನನಗೆ ಅಂತ ರಾಹುಲ್ ಗಾಂಧಿ ಜೊತೆ ಮಾತನಾಡ್ತಾ ಇದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಖಾತೆ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುನಿಯಪ್ಪ. ಸಮಾಜ ಕಲ್ಯಾಣ ಖಾತೆಯನ್ನ ಕೊಡಿ ನನಗೆ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಮುನಿಯಪ್ಪ. ಆಹಾರ ಇಲಾಖೆ ಬೇಡ ನನಗೆ ಅಂತ ಹೇಳಿ. ಇಲ್ಲಿವರೆಗೂ ಅಲ್ಲಿ ನುಂಗಿ ನೀರು ಕುಡಿದಿದ್ದಾಯ್ತು ಅಂತ ಅನ್ಸುತ್ತೆ, ಅಥವಾ ನುಂಗದಕ್ಕೆ ಏನೂ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಅಲ್ಲಿ. ಸೊ ಹಾಗಾಗಿ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ನೀಡಿ ನನಗೆ ಅಂತ ಮುನಿಯಪ್ಪನವರು ಪಟ್ಟು ಹಿಡಿದಿದ್ದಾರೆ. ಆಹಾರ ಇಲಾಖೆಯಲ್ಲಿ ದುಡ್ಡು ಸಿಗ್ತಾ ಇಲ್ಲ ಬಹುಶಃ, ಸೊ ಸಮಾಜ ಕಲ್ಯಾಣ ಖಾತೆಯನ್ನ ನೀಡಿ ನನಗೆ ಅಂತ. ಎಲ್ಲ ನೋಡ್ಕೊಂತೀನಿ, ನೀವು ಪಾರ್ಟಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬಿಟ್ಟಿದ್ದೀವಿ. ನಾನೀಗಾಗಲೇ ನಿನ್ನೆ ಕೂಡ ಅವ್ರ ಜೊತೆ ಡಿಸ್ಕಸ್ ಮಾಡುವಾಗ ನಾನೆಲ್ಲ ವಿಷಯಗಳನ್ನು ವಿವರವಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಬಟ್ ಅವರು ನಮ್ಮ ಸರ್ವೋಚ್ಚ ನಾಯಕರಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ ಯಾವ ಸೀನಿಯಾರಿಟಿಗೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು, ಮತ್ತು ಯಾವ ರೀತಿ ಪಾರ್ಟಿನ ತರಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ಅವರಿಂದ ಅವ್ರಿಗೆ ಬಿಟ್ಟಿದ್ದೀನಿ. ನಾನು ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ದಾರೆ, ಅಲ್ಲಿಗೆ ನಾನು ಬಿಟ್ಟಿದ್ದೀನಿ. ಮಿಕ್ಕಿದ್ದವರ ತೀರ್ಮಾನ ಗೌರವಯುತವಾಗಿ ನಡೆಸ್ಕೊಂತಾ ಇಲ್ಲ ಅಂತ ಸರ್. ಇಷ್ಟಕ್ಕಿಂತ ಹೆಚ್ಚಿಗೆ ಇವತ್ತಿನೇನು ಹೇಳಲ್ಲ. ನಮಸ್ಕಾರ. ಇನ್ನೊಂದು, ತಾವು ಡಿಸಿಎಂಗೆ ಕೂಡ ಆಕಾಂಕ್ಷಿಯಾಗಿದ್ರಿ, ಈಗ ಖಾತೆನೂ ಕೂಡ ಒಂದು ಪ್ರಬಲ ಖಾತೆ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನ ಅಂತ. ಅವೆಲ್ಲಕ್ಕೂ ನಿನ್ನೆ ಮನವಿ ಮಾಡಿದ್ದೀನಿ, ಎಐಸಿಸಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೀನಿ, ನಮ್ಮ ರಾಹುಲ್ ಗಾಂಧಿ ಅವರ ನಾಯಕರಿಗೂ ಮನವಿ ಮಾಡಿದ್ದೀನಿ. ಗೊತ್ತಿಗೆ ಅವ್ರೇನು ತೀರ್ಮಾನ ತಗೊಂಡು, ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಇದ್ದೇನೆ. ನಾನು ಅಪೀಲ್ ಮಾಡೋದು ನನ್ನ ಕರ್ತವ್ಯ.